ಜೈ ವಾಸವಿ, ಜೈ ಜೈ ವಾಸವಿ. ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ. ಇದು ವಾಸವಿ ಜಯಂತಿ ಹಬ್ಬದ ವಿಶೇಷತೆ. ಈ ವಿಡಿಯೋವನ್ನು ನೋಡಿ ದೇವಿಯ ಕೃಪೆಗೆ ನೀವೆಲ್ಲರೂ ಪಾತ್ರರಾಗಿ. ಈ ವಾಸವಿ ಜಯಂತಿಯ ಹಬ್ಬವು ತುಂಬ ವಿಜೃಂಭಣೆಯಿಂದ ನಡೆಯುತ್ತದೆ. ನೀವೆಲ್ಲರೂ ನೋಡಿ ಆನಂದಿಸಿ. ಆ ದಿನ ಬೆಳಗ್ಗೆ 7 ಗಂಟೆಗೆ ಪಂಚಾಮೃತ ಅಭಿಷೇಕ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಹಣ್ಣು, ದ್ರಾಕ್ಷಿ, ಖರ್ಜೂರ ಮತ್ತು ಅರಿಶಿನ, ಕುಂಕುಮ, ಗಂಧ ಮತ್ತು ಸುವರ್ಣಾಭಿಷೇಕ, ವಿಭೂತಿ ಅಭಿಷೇಕವು ಎಲ್ಲವೂ ನಡೆಯಿತು. ಎಲ್ಲವೂ ಲೈವ್ನಲ್ಲಿ ನೀವು ಇದನ್ನು ನೋಡಬಹುದು. ಲಿಂಕ್ನಲ್ಲಿ ಹೋಗಿ ನೋಡಬಹುದು. ವಾಸವಿ ಕ್ಲಬ್ ಕೆಲಮಂಗಲ ಅಂತ ಚಾನಲ್ ಇರುತ್ತೆ, ಅಲ್ಲಿ ಹೋಗಿ ಲೈವ್ ಅಂತ ಬರುತ್ತೆ. ಆ ಲೈವ್ ಒತ್ತಿದ್ರೆ ನಿಮಗೆ ಎಲ್ಲ ಲೈವ್ ಪ್ರೋಗ್ರಾಮ್ ಎಲ್ಲ ನಿಮಗೆ ಕಾಣಿಸುತ್ತೆ. ಇವಾಗ ಈ ಅಭಿಷೇಕದ ಕಾರ್ಯಕ್ರಮ ಆದ ನಂತರ ಗೋಪೂಜೆ ನಡೆಯಿತು. ಗೋವಿಗೆ ಅರಿಶಿನ, ಕುಂಕುಮ, ಹೂವು ಎಲ್ಲವನ್ನು ಬಡಿಸಿ ಸೀರೆಯನ್ನು ಹೊದ್ದಿಸಿ ಮತ್ತು ಗೋವಿಗೆ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಮಾಡಿ ಎಲ್ಲರೂ ಹಣ್ಣುಗಳನ್ನು ಗೋವಿಗೆ ತಿನ್ನಿಸ್ತಾರೆ. ತಿನ್ನಿಸಿದ್ದಾದಮೇಲೆ ಗೋಪೂಜೆಗೆ ಮುಗಿಯುತ್ತೆ. ಗೋಪೂಜೆ ಆದ ನಂತರ ಅಲ್ಲಿ ನಮ್ಮ ಆರ್ಯವೈಶ್ಯ ಜನರಿಗೆ 20 ಮನೆ ಇದೆ. ನಮ್ಮ ಜನಾಂಗದವ್ರದ್ದು 20 ಜನ ಮನೆಯವರಿಗೂ ಉಪಹಾರ ಅಲ್ಲೇ ಇತ್ತು. ಎಲ್ಲರೂ ಅಲ್ಲೇ ನಾವು ಉಪಹಾರವನ್ನು ಮಾಡಿದ್ವಿ. ಆ ದಿನ ಉಪಹಾರಕ್ಕೆ ಇಡ್ಲಿ, ಸಾಂಬಾರ್, ಚಟ್ನಿ, ವಡೆ, ಪೊಂಗಲ್ ಮತ್ತು ಸ್ವೀಟ್ ಕೇಸರಿಬಾತು ಮಾಡಿದರು. ಎಲ್ಲವನ್ನು ಮಾಡಿದರು. ಆ ದಿನ ಎಲ್ಲರೂ ಅಲ್ಲೆಯೇ ನಾವೆಲ್ಲರೂ ಉಪಹಾರವನ್ನು ಮುಗಿಸಿದ್ವಿ. ಈ ಉಪಹಾರದ ಕಾರ್ಯಕ್ರಮವು ಆದ ನಂತರ ಅಮ್ಮನವರಿಗೆ ಮಳಲಿಕ್ಕೆ ಕಾರ್ಯಕ್ರಮ ನಡೆಯುತ್ತದೆ. ಈ ಉಪಹಾರವು ಎಲ್ಲ ನಮ್ಮ ಪ್ರಪಂಚದಾದ್ಯಂತ ವಾಸವಿ ಜಯಂತಿಯ ಹಬ್ಬದಂದು ಬೆಳಗ್ಗೆ ಎಲ್ಲ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರುತ್ತಲ್ಲ, ಆವಾಗ ಬೆಳಗ್ಗೆ ಅಲ್ಲೇ ಛತ್ರ ಇರುತ್ತಲ್ಲ, ಆ ಛತ್ರದಲ್ಲಿ ಎಲ್ಲರಿಗೂ ಉಪಹಾರದ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ. ಇದು ಉಪಹಾರ ಆದ ನಂತರ ಮಡಲಕ್ಕಿಯ ಕಾರ್ಯಕ್ರಮ, ದೇವಿಗೆ ಮಡಲಕ್ಕಿಯ ಕಾರ್ಯಕ್ರಮವನ್ನು ನಡೆಸಿದ್ರು. ಆ ದೇವಿಯ ಮಡಲಕ್ಕಿ ಕಾರ್ಯಕ್ರಮ ಮತ್ತು ಆ ಊರಿನ ಮಹಿಳೆಯರಿಗೆ ಮಡಲಕ್ಕಿ ಕಾರ್ಯಕ್ರಮ ಎಲ್ಲವೂ ಕೂಡ ಯೂಟ್ಯೂಬ್ನಲ್ಲಿ ಇನ್ನೊಂದು ವಿಡಿಯೋ ಹಾಕಿದೆ. ನೀವು ಪೂರ್ತಿ ವಿಡಿಯೋ ಬೇಕಾದರೆ ಅದನ್ನು ನೋಡ್ಕೋಬಹುದು. ಇವಾಗ ಆ ದೇವಿಗೆ ಮಡಲಕ್ಕಿ ಕಾರ್ಯಕ್ರಮ ಆದ ನಂತರ ಎಲ್ಲರಿಗೂ ಮಹಿಳೆಯರೆಲ್ಲರಿಗೂ ಮಡಲಕ್ಕಿ ಕಾರ್ಯಕ್ರಮವನ್ನು ಕಟ್ಟಿದ್ರಲ್ಲ, ಅವರಿಗೆಲ್ಲರಿಗೂ ಸೀರೆ ಕುಪ್ಪಸವನ್ನು ಕೊಟ್ಟು ಮಡಲಕ್ಕಿಯನ್ನು ತುಂಬಿದರು. ನಮ್ಮ ಊರಿನವರೇ ಆದ ಕೆ. ಲಕ್ಷ್ಮಿ ಮತ್ತು ವೆಂಕಟೇಶ್ ಬಾಬು ಅನ್ನುವ ದಂಪತಿಗಳು ಎಲ್ಲರಿಗೂ ಸೀರೆ ಕುಪ್ಪಸವನ್ನು ಕೊಟ್ಟರು. ಅವರಿಗೆ ದೇವರು ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ಬೇಡ್ಕೊಳ್ಳೋಣ. ಈ ಮಡಲಕ್ಕಿ ಕಾರ್ಯಕ್ರಮ ಆದ ನಂತರ ಕನ್ನಿಕೆ ಪೂಜೆಯು ನಡೆಯುತ್ತದೆ. ಕನ್ನಿಕೆಯ ಪೂಜೆ ಅಂದರೆ 8 ವರ್ಷದ ಒಳಗಿನ ಮಕ್ಕಳಿಗೆ ಕನ್ನಿಕೆಯ ಪೂಜೆಯನ್ನು, ಹೆಣ್ಣು ಮಕ್ಕಳಿಗೆ ಕನ್ನಿಕೆಯ ಪೂಜೆಯನ್ನು ಮಾಡ್ತಾರೆ. ಅದೇ ರೀತಿ ಗಂಡು ಮಕ್ಕಳಿಗೂ ಕೂಡ 8 ವರ್ಷದ ಒಳಗಿನ ಮಕ್ಕಳಿಗೆ ಬಾಲನಗರ ಪೂಜೆ ಅಂತ ಕೂಡ ಮಾಡ್ತಾರೆ. ಆದರೆ ನಾವು ಇದನ್ನ ಕನ್ನಿಕೆ ಪೂಜೆಯನ್ನು ಮಾತ್ರ ಇಟ್ಕೊಂಡಿದ್ವು. ಅದರಲ್ಲಿ ಇಬ್ಬರು ಮಕ್ಕಳು ಮಾತ್ರ ಇದ್ದರು, ಇಬ್ಬರಿಗೆ ಮಾತ್ರ ಮಾಡಿದ್ದು. ಈ ಕನ್ನಿಕೆ ಪೂಜೆಯನ್ನು ಮಾಡೋದ್ರಿಂದ ದೇವಿಯ ಪೂಜೆಯನ್ನು ನಾವು ಹೇಗೆ ಮಾಡ್ತೀವೋ, ದೇವಿಗೆ ಅರಿಶಿನ ಕುಂಕುಮ ಹಚ್ಚಿ ಪಾದ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಗಲ್ಲಕ್ಕೆ ಅರಿಶಿನವನ್ನು ಹಚ್ಚಿ ಎಲ್ಲ ನಾವು ಹೇಗೆ ದೇವಿಗೆ ಪೂಜೆ ಮಾಡ್ತೀವಿ ಅದೇ ರೀತಿ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ತಾಂಬೂಲವನ್ನು ಕೊಟ್ಟು ಅವರಿಗೆ ಗಿಫ್ಟನ್ನು ಏನಾದರೂ ಕೊಡ್ತೀವಿ. ಅವರಿಗೆ ಪರ್ಸ್ಗಳನ್ನು ಕೊಟ್ಟಿದ್ದರು ಈ ವರ್ಷ. ಅದನ್ನು ಕೊಟ್ಟಿದ್ದಾದಮೇಲೆ ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತೇವೆ. ಅವರ ಪಾದಗಳಿಗೆ ನಮಸ್ಕಾರ ಮಾಡಿದ್ರೆ ವಾಸವಿ ದೇವಿಯ ಆಶೀರ್ವಾದವನ್ನು ತೆಗೆದುಕೊಂಡ ಹಾಗೆ. ಏಕೆಂದರೆ ಅದು ಚಿಕ್ಕ ಮಕ್ಕಳು ತಾನೇ, ಅದಕ್ಕೆ ವಾಸವಿಯ ರೂಪದಲ್ಲಿ ಇರ್ತಾರೆ ಅವರು. ಆದ್ದರಿಂದ ಅವರಿಗೆ ವಾಸವಿ ಕನ್ನಿಕೆ ಪೂಜೆ ಅಂತ ಮಾಡಿ ಅವರ ಆಶೀರ್ವಾದ ತೆಗೆದುಕೊಳ್ತೇವೆ. ಆ ಕನ್ನಿಕೆ ಪೂಜೆ ಆದ ನಂತರ ಮಹಾಮಂಗಳಾರತಿ ಆಗುತ್ತೆ. ಮಂತ್ರಪುಷ್ಪ, ಏಕಾರತಿ, ತ್ರಯಾರತಿ, ಪಂಚಾರತಿ ಎಲ್ಲವೂ ನಡೆಯುತ್ತದೆ.
ಈ ಏಕಾರ್ತಿ ತ್ರಯಾರ್ತಿ ಪಂಚಾರ್ತಿ ಇವೆಲ್ಲವೂ ನೀವು ಪೂರ್ತಿಯಾಗಿ ನೋಡಬೇಕು ಅಂದರೆ ಲೈವ್ನಲ್ಲಿ ಹಾಕಿದ್ದೆ, ಅದನ್ನು ನೀವು ಲೈವ್ನಲ್ಲಿ ಹೋಗಿ ನೋಡಬಹುದು. ಆವಾಗಲೇ ಹೇಳಿದ್ನಲ್ಲ, ವಾಸವಿ ಕ್ಲಬ್ ಕೆಲವಂಗಲಂ ಚಾನಲ್ಗೆ ಹೋಗಿ ನೋಡಿದ್ರೆ ಸಿಗುತ್ತೆ ಅಂತ. ಅದೇ ರೀತಿ ನೀವು ಈ ಲೈವ್ನಲ್ಲಿ ಹೋಗಿ ಈ ಮಹಾಮಂಗಳಾರತಿಯನ್ನು ನೋಡಬಹುದು. ದೇವಿಗೆ ಮಹಾಮಂಗಳಾರತಿ ವಿಜೃಂಭಣೆಯಿಂದ ನಡೆಯಿತು. ವಾಸವಾಂಬ ಜೈ ಜೈ ಕನ್ಯಕಾಂಬ ಜೈ ಜೈ, ವಾಸವಾಂಬ ಜೈ ಜೈ ಕನ್ಯಕಾಂಬ ಜೈ 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 ಜೈ, ವಾಸವಾಂಬ ಜೈ ಜೈ ಕನ್ಯಕಾಂಬ, ವಾಸವಾಂಬ ಜೈ ಜೈ ಕನ್ಯಕಾಂಬ ಜೈ ಜೈ, ವಾಸವಾಂಬ ಕನ್ಯಕಾಂಬ, ವಾಸವಾಂಬ ಜೈ ಜೈ ಕನ್ಯಕಾಂಬ ಜೈ ಜೈ. ಈ ರೀತಿ ಎಲ್ಲ ಮಹಾಮಂಗಳಾರತಿ ವಿಜೃಂಭಣೆಯಿಂದ ನಡೆಯಿತು. ನೀವೆಲ್ಲರೂ ನೋಡಿ ಮಂಗಳಾರತಿಯನ್ನು ತೆಗೆದುಕೊಳ್ಳಿ. ಈಗ ಆ ಮಹಾಮಂಗಳಾರತಿ ಆದ ನಂತರ ಬೆಳಗ್ಗೆ ಉಪಹಾರ ಆಗಿತ್ತಲ್ಲ, ಅದೇ ರೀತಿ ಈಗ ಮಧ್ಯಾಹ್ನ ಅನ್ನ ಸಂತರ್ಪಣೆಯು ನಡೆಯಿತು. ಅನ್ನ ಸಂತರ್ಪಣೆಯನ್ನು ಪುಳಿಯೋಗರೆ ಮತ್ತು ಹೋಳಿಗೆ ಮತ್ತು ಹಪ್ಪಳ, ವಡೆ, ಬಜ್ಜಿ, ಸಾಂಬಾರ್, ರಸ, ಮಜ್ಜಿಗೆ ಎಲ್ಲ ಕೂಡ ಇತ್ತು. ಎಲ್ಲರಿಗೂ ಅನ್ನಸಂತರ್ಪಣೆ ನಡೆಯಿತು. ನಮ್ಮ ಪ್ರಪಂಚದಾದ್ಯಂತ ಆರ್ಯವೈಶ್ಯ ಮಹಾಜನಾಂಗದವರಿಗೆ ಎಲ್ಲ ಊರಿನಲ್ಲಿಯೂ ಕೂಡ ಈ ತರಹ ಅನ್ನಸಂತರ್ಪಣೆ ನಡೆಯುತ್ತೆ. ಅಂದರೆ ನಾವು ಈಗ ನಮ್ಮ ಬರ್ತ್ಡೇಗಳು ಬಂದರೆ ನಾವು ಹೇಗೆ ಮನೆಯಲ್ಲಿ ಹಬ್ಬದೂಟ ಮಾಡ್ತೀವೋ ಹಾಗೆ ಎಲ್ಲರನ್ನೂ ಕರೆದು ಬರ್ತ್ಡೇಗೆ ಕೇಕ್ ಕಟ್ ಮಾಡಿ ಎಲ್ರಿಗೂ ಬಫೆ ಇಟ್ಟು ಎಲ್ಲ ಕೊಡ್ತಾರಲ್ಲ, ಹಾಗೆಯೇ ಇಲ್ಲಿ ಅಮ್ಮನವರ ಹಬ್ಬಕ್ಕೆ ಹುಟ್ಟಿದ ಹಬ್ಬದಂದು ಎಲ್ಲರೂ ವಿಜೃಂಭಣೆಯಿಂದ ಈ ತರಹ ನಾವು ಅನ್ನ ಸಂತರ್ಪಣೆಯನ್ನು ಮಾಡಿ ಹಬ್ಬದೂಟವನ್ನು ಮಾಡ್ತೇವೆ. ಅದೇ ರೀತಿ ಇಲ್ಲಿಯೂ ಕೂಡ ಹಬ್ಬದೂಟವನ್ನು ನಾವು ನಮ್ಮ ಊರಿನಲ್ಲಿ ಮಾಡಿದ್ವು. ಇಲ್ಲಿಗೆ ನಮ್ಮ ವಾಸವಿ ಜಯಂತಿಯ ಹಬ್ಬದ ಕಾರ್ಯಕ್ರಮವು ಮುಕ್ತಾಯಗೊಳ್ಳುತ್ತದೆ. ನೀವೆಲ್ಲರೂ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ದೇವಿಯನ್ನು ಬೇಡ್ಕೊಳ್ಳೋಣ. ದೇವಿಯು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ. ಈ ವಾಸವಿ ಜಯಂತಿಯ ಹಬ್ಬದ ಕಾರ್ಯಕ್ರಮವು ಇಲ್ಲಿಗೆ ಮುಗಿಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ವಾಸವಾಂಬ ಜೈ ಜೈ ಕನ್ಯಕಾಂಬ ಜೈ ಜೈ, ಕನ್ಯಕಾಂಬ ಜೈ ಜೈ, ವಾಸವಾಂಬ ಜೈ ಜೈ, ವಾಸವಾಂಬ ಜೈ ಜೈ, ಕನ್ಯಕಾಂಬ ಜೈ ಜೈ, ಕನ್ಯಕಾಂಬ ಜೈ ಜೈ, ವಾಸವಾಂಬ ಜೈ ಜೈ, ವಾಸವಾಂಬ ಜೈ ಜೈ, ಕನ್ಯಕಾಂಬ ಜೈ ಜೈ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಜೈ ವಾಸವಿ, ಜೈ ಜೈ ವಾಸವಿ, ಜೈ ವಾಸವಿ, ಜೈ ಜೈ ವಾಸವಿ, ಜೈ ವಾಸವಿ, ಜೈ ಜೈ ವಾಸವಿ.